ಸೊ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮೀಶೋ ಹಾಲ್. ಸೊ ಲಾಸ್ಟ್ ಮೀಶೋ ಹಾಲಲ್ಲಿ ವರಮಹಾಲಕ್ಷ್ಮಿ ಫೈನ್ಸ್ ನೋಡಿದ್ರಿ. ಸೊ ಈ ಮೀಶೋ ಹಾಲಲ್ಲಿ ಸಮ್ ಆಫ್ ದ ಕಿಚನ್ ಫೈನ್ಸ್ನ ತಂದಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಫಸ್ಟ್ ಪ್ರಾಡಕ್ಟ್ ಬಂದು ಗ್ಲಾಸ್ ಕಂಟೈನರ್ ಜಾರ್ಸ್. ಸೊ ಲೆಟ್ಸ್ ಸಿ ಕ್ವಾಲಿಟಿ ಹೆಂಗೆ ಬಂದಿದೆ ಅಂತ. ಮೀಶೋದಲ್ಲಿ ಗ್ಲಾಸ್ ಐಟಮ್ಸ್ ಐ ಡೋಂಟ್ ನೋ ಹೆಂಗಿರುತ್ತೆ ಅಂತ. ಸೊ ಪ್ಯಾಕೇಜಿಂಗ್ ಚೆನ್ನಾಗೇ ಬಂದಿದೆ. ಸೊ ವಾವ್, ನಿಜವಾಗ್ಲೂ ನೋಡೋಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಆ್ಯಂಡ್ ಗ್ರಿಪ್ ಕೂಡ ಓಕೆ. ಸೊ ಏರ್ ಟೈಟ್ ಆಗುತ್ತೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ 350 ml ಹಿಡಿಯುತ್ತೆ ಇದರಲ್ಲಿ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ಸಫಿಷಿಯೆಂಟ್. ಸೊ ಡ್ರೈ ಫ್ರೂಟ್ಸ್ ಆರ್ ಏನಾದರೂ ಚಾಕ್ಲೇಟ್ಸ್ ಆ ಥರ ಏನಾದರೂ ತುಂಬಿಟ್ಕೊಬೋದು, ಕ್ಯಾಂಡೀಸ್ ಆ ಥರ ತುಂಬಿಟ್ಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಸೊ 3 ಬರುತ್ತೆ ಈ ಥರದ್ದು. ಸೊ ಪ್ಯಾಕೇಜಿಂಗ್, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಓಕೆ, ಚೆನ್ನಾಗಿದೆ. ಸೊ ಯು ಕ್ಯಾನ್ ಬೈ ದಿಸ್. 280 ರುಪೀಸಿಗೆ ಪ್ರಾಡಕ್ಟ್ ಕ್ವಾಲಿಟಿ, ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ. ಮೀಶೋಯಿಂದ ಈ ಥರ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೊ ಥಮ್ಸ್ ಅಪ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪೊಟ್ಯಾಟೊ ವೆಜಿಟೇಬಲ್ ಕಟ್ಟರ್. ಓಹ್, ಐ ಥಾಟ್ ಚಿಕ್ಕದು ಬರುತ್ತೆ ಅಂತ, ಬಟ್ ಇದಿಷ್ಟು ದೊಡ್ಡದಿದೆ. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇದಿಷ್ಟು ದೊಡ್ಡದು ಬರುತ್ತೆ ಅಂತ. ಫುಲ್ ಚಿಕ್ಕದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಇನ್ಮೇಲೆ ಚಿಪ್ಸ್ ಆರ್ ವೆಜಿಟೇಬಲ್ಸ್, ಊಟಕ್ಕೆ ಕ್ಯೂಕಂಬರ್ಸ್ ಆ ಥರದ್ದೆಲ್ಲ ಡಿಸೈನಾಗಿ ಕಟ್ ಮಾಡಿ ಇಡ್ಬೋದು. ಸೊ ಇದನ್ನು ಹಿಂಗಿಟ್ಟು ಪ್ರೆಸ್ ಮಾಡಿದ್ರೆ ಸೊ ಚೆನ್ನಾಗಿ ಬರುತ್ತೆ. ಸೊ ಯಾ, ಕ್ವಾಲಿಟಿ ಚೆನ್ನಾಗಿದೆ, ಗಟ್ಟಿ ಇದೆ, ಗ್ರಿಪ್ ಕೂಡ ಗಟ್ಟಿ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ನೈಫ್ ಶಾರ್ಪ್ನರ್. ಸೊ ಮನೇಲಿ ಎಲ್ಲರೂ ಒದ್ದಾಡ್ತಿರ್ತೀವಿ, ನೈಫ್ ಶಾರ್ಪ್ನೆಸ್ ಹೋಗಿದೆ, ಕಟ್ಟಾಗ್ತಿಲ್ಲ ಕರೆಕ್ಟಾಗಿ ಅಂತ. ಸೊ ಈ ಪ್ರಾಡಕ್ಟಲ್ಲಿ ನಾವು ಆರಾಮಾಗಿ ನೈಫ್ನ ಶಾರ್ಪ್ ಮಾಡ್ಕೊಬೋದು. ಸೊ ಐ ಶೋ ಯು. ಸೊ ನೈಫ್ ಈ ಥರ ಇದ್ದರೆ ಇಲ್ಲಿ 3 ಸ್ಟೆಪ್ಸ್ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ಒನ್ನಲ್ಲಿ ಹೀಗೆ ಜಸ್ಟ್ ಈ ಥರ ಪುಲ್ ಮಾಡೋದಷ್ಟೇ. 10 to 15 ಟೈಮ್ಸ್ ಒಂದರಲ್ಲಿ ಪುಲ್ ಮಾಡಿದ್ರೆ ನೈಫ್ ತುಂಬ ಶಾರ್ಪ್ ಆಗುತ್ತೆ. ಆ್ಯಂಡ್ ಪದೇ ಪದೇ ಬೇರೆ ಬೇರೆ ನೈಫ್ನ ಪರ್ಚೇಸ್ ಮಾಡೋಂಥದ್ದು ಇರೋಲ್ಲ. ಸೊ ಆರಾಮಾಗಿ ಫುಲ್ ಅಂದರೆ ಫುಲ್ ಶಾರ್ಪ್ ಆಗುತ್ತೆ ಇದರಲ್ಲಿ. ಸೊ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಇನ್ ಕಿಚನ್ ತೊಗೋಬೋದು. ಆ್ಯಂಡ್ ಇದ್ರ ರೇಟ್ ಬಂದುಬಿಟ್ಟು ಸೊ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಯು ಕ್ಯಾನ್ ಸಿ. ಸೊ ಆ್ಯಕ್ಚುಲಿ ಶಾರ್ಪ್ ಆಗಿದೆ. ಸೊ ಯೂಸ್ ಮಾಡ್ಬೋದು, ಶಾರ್ಪ್ ಆಗಿದೆ. ಸೊ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಇನ್ ಕಿಚನ್. ಸೊ ಯಾ, ಥಮ್ಸ್ ಅಪ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರ್ಯಾಬಿಟ್ ಸ್ಟ್ಯಾಂಡಿಂಗ್ ರೈಸ್ ಸ್ಪೂನ್. ಸೊ ಇದು ಕ್ಯೂಟಾಗಿತ್ತು ಅಂತ ತರಿಸಿದ್ದು, ಬಟ್ ಇದಷ್ಟು ಗಟ್ಟಿ ಇಲ್ಲ. ಹ್ಯಾಂಡಲಲ್ಲಿ ಪುಟ್ಟ ರ್ಯಾಬಿಟ್ಸ್ ಬರುತ್ತೆ ಎರಡಕ್ಕೂ. ಆ್ಯಂಡ್ ಇಲ್ಲಿ ನಾರ್ಮಲ್ ಸ್ಪೂನ್ ಶೇಪಲ್ಲಿ ಕೊಟ್ಟಿದ್ದಾರೆ, ಲೈಕ್ ಪಲ್ಯ, ಕೋಸಂಬರಿ ಆ ಥರದ್ದು ಈಸಿಯಾಗಿ ಬಡಿಸ್ಬೋದು ಇದರಲ್ಲಿ. ಬಟ್ ಇದಷ್ಟೊಂದು ಗಟ್ಟಿ ಇಲ್ಲ. ಆ್ಯಂಡ್ 100 ರುಪೀಸಿಗೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 100 or 150 ಇರ್ಬೋದು. ಸೊ ಯಾ, ಬಟ್ ಪಲ್ಯ, ಪಾಯಸ ಆ ಥರದ್ದು ಈಸಿಯಾಗಿ ಬಡಿಸ್ಬೋದು. ಕಿಚನಲ್ಲಿ ಕ್ಯೂಟ್ ಐಟಮ್ಸ್ ಇಟ್ಕೊಳ್ಳೋಕೆ ಇಷ್ಟ ಇರೋರು ಇದನ್ನು ಡೆಫಿನೆಟ್ಲಿ ಬೈ ಮಾಡ್ಬೋದು. ಥಮ್ಸ್ ಅಪ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಇದು ಕೋಸ್ಟರ್. ಸೊ ಕ್ಯೂಟಾಗಿತ್ತು ಅಂತ ತರಿಸಿದ್ದೀನಿ. ಲೆಟ್ಸ್ ಸಿ ಹೆಂಗೆ ಬಂದಿದೆ ಕ್ವಾಲಿಟಿ ಅಂತ. ಸೊ ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸಸ್ಗಳನ್ನ ಇಡೋಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಆರ್ ಟೀನ ಎಲ್ಲೆಲ್ಲೋ ಇಡ್ತಿರ್ತೀವಿ, ಟೇಬಲ್ ಮೇಲೆ ಇಟ್ಟಾಗ ಎಲ್ಲ ಚೆಲ್ತಾ ಇರುತ್ತೆ ಸ್ಟಡಿ ಟೇಬಲ್, ಅಲ್ಲೆಲ್ಲ ಚೆಲ್ಲೋಗ್ಬಿಟ್ರೆ ಅಂತ ಭಯ ಇರುತ್ತೆ. ಸೊ ಈ ಥರ ಕೋಸ್ಟರ್ಸ್ ಬರುತ್ತೆ. ಆ್ಯಂಡ್ ಅದಕ್ಕೆ ಈ ಥರ ಒಂದು ಕ್ಯೂಟಾಗಿ ಸನ್ಫ್ಲವರ್ ಇರೋ ಅಂಥ ಒಂದು ಹೋಲ್ಡರ್ ಕೂಡ ಬರುತ್ತೆ. ಸೊ ಎಲ್ಲರೂ ಇಟ್ಟರೆ ಮಿಸ್ ಆಗುತ್ತೆ ಆ ಟೆನ್ಷನ್ ಕೂಡ ಇಲ್ಲ. ಸೊ ಇದರೊಳಗೇ ಎಲ್ಲದನ್ನು ಇಡ್ಬೋದು. ಯೂಸ್ ಮಾಡುವಾಗ ತೊಗೋಬೋದು, ಬೇಡ ಅಂದಾಗ ಆರಾಮಾಗಿ ಅದರಲ್ಲೇ ಇಡ್ಬೋದು. ಸೊ ಈ ಥರ 6 ಕೋಸ್ಟರ್ಸ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ದಪ್ಪನೇ ಇದೆ, ಈಸಿಯಾಗಿ ಏನು ಚೆಲ್ಲಲ್ಲ. ಚೆಲ್ಲಿದ್ರೂ ಟೇಬಲ್ ಗಲೀಜಾಗಲ್ಲ, ಎಲ್ಲ ಇದ್ರ ಮೇಲೇ ಇರುತ್ತೆ. ಆ್ಯಂಡ್ ಯಾ, ಚೆನ್ನಾಗಿದೆ.
ಡೈನಿಂಗ್ ಟೇಬಲ್ಗೆ ಆರ್ ಸ್ಟಡಿ ಟೇಬಲ್ಗೆ ಏನಾದ್ರು ತಿಂತಾ ಇದ್ದರೆ ಇಲ್ಲ ಏನಾದರೂ ಇಡೋಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಇಟ್ಟು ಏನಾದರೂ ಶೋ ಪೀಸ್ನ ಅದ್ರ ಮೇಲೂ ಕೂಡ ಇಡ್ಬೋದು. ಲೈಕ್ ವಾಸ್ಗಳನ್ನ ಇಡ್ತಾ ಇರ್ತೀವಿ, ಅದನ್ನು ಹಾಗೆ ಇಡೋಕ್ಕೆ ಬೋರಿಂಗ್ ಅನಿಸುತ್ತೆ. ಸೊ ಈ ಥರ ಒಂದು ಕೋಸ್ಟರ್ ಮೇಲೆ ಇಲ್ಲ ಈ ಥರ ಏನಾದರೂ ಮ್ಯಾಟ್ಸ್ ಮೇಲೆ ಆರಾಮಾಗಿ ಇಡ್ಬೋದು. ಥಮ್ಸ್ ಅಪ್. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಾಸ್ಕೆಟ್ ಇನ್ಫ್ಯೂಸರ್. ನಾವು ವಿಡಿಯೋದಲ್ಲಿ ನೋಡಿರ್ತೀವಿ ಸ್ಟೀಲ್ದು ಚಿಕ್ಕದು ಇರುತ್ತೆ. ಲೈಕ್ ಒಂದು ನಿಮಿಷ ತೋರಿಸ್ತೀನಿ, ತೋರಿಸಿನೇ ಹೇಳ್ತೀನಿ. ಸೊ ಆ್ಯಂಡ್ ಯಾ ದಿಸ್ ಒನ್ ಟೀ ಮಾಡೋಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಟೀ ಪುಡಿ, ಸಕ್ಕರೆ ಆರ್ ಏಲಕ್ಕಿ, ಶುಂಠಿ ಎಲ್ಲ ಇದರೊಳಗೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಈ ಚೈನ್ನ ಸ್ವಲ್ಪ ಆಚೆ ಬಿಟ್ಟರೆ ಮುಗೀತು. ಸೋಸಬೇಕು ಅನ್ನೋ ಟೆನ್ಷನ್ ಇರಲ್ಲ, ಆರಾಮಾಗಿ ಕುಡಿಬೋದು. ಇದ್ರೊಳಗೆ ಎಲ್ಲ ಉಳ್ಕೊಳ್ಳುತ್ತೆ, ಟೀ ಪುಡಿ, ಏಲಕ್ಕಿ ಆ ಥರದ್ದೆಲ್ಲ ಇದರೊಳಗೆ ಉಳ್ಕೊಳ್ಳುತ್ತೆ. ನಾವು ಬರೀ ಟೀನ ಡೈರೆಕ್ಟ್ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದು. ಸೊ ಚೆನ್ನಾಗಿದೆ, ಯೂಸ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಟೀ ಲವರ್ಸ್ಗೆ ಒಂಥರ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಇದು. ಆ್ಯಂಡ್ ಥಮ್ಸ್ ಅಪ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಟಿಶ್ಯೂ ಹೋಲ್ಡರ್. ಇದು ಡಿಫ್ರೆಂಟಾಗಿತ್ತು, ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಆರಾಮಾಗಿ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ ಅಂತ ತರಿಸಿದೆ. ಗೋಲ್ಡ್ ಕಲರಲ್ಲಿ ಬಂದಿದೆ ಈ ಥರ. ಆ್ಯಂಡ್ ವೆಯ್ಟ್ ಕೂಡ ಇದೆ. ಮೀಶೋಯಿಂದ ಈ ಥರ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿರ್ತಿಲ್ಲ. ಆ್ಯಂಡ್ ಯಾ ಇದು ದೊಡ್ಡದು ಕೂಡ ಇದೆ, ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಯಾವ ಸೈಜ್ ಟಿಶ್ಯೂ ಬೇಕಾದರೂ ಇಡ್ಬೋದು, ದೊಡ್ಡದಾದ್ರೂ ಇಡ್ಬೋದು. ಸೊ ಟಿಶ್ಯೂಸ್ನ ಒಳಗೆ ಇಟ್ಟು ಇದನ್ನು ಈ ಥರ ಕ್ಲೋಸ್ ಮಾಡೋದು ಅಷ್ಟೇ. ಸೊ ಟಿಶ್ಯೂ ಗಾಳಿಗೆ ಹಾರೋಗುತ್ತೆ, ಆ ಥರ ಏನೂ ಟೆನ್ಷನ್ ಇರೋಲ್ಲ. ಆರಾಮಾಗಿ ತಗೊಳ್ಳುವಾಗ ಒಂದೊಂದೇ ಎಳ್ಕೊಂಡ್ರೆ ಸೊ ಆರಾಮ್. ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಎಲಿಗೆಂಟಾಗಿನೂ ಕೂಡ ಕಾಣುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ. ಆ್ಯಂಡ್ ಫಿನಿಶಿಂಗ್ ಎಲ್ಲ ಓಕೆ ಚೆನ್ನಾಗೇ ಇದೆ, ಫಿನಿಶಿಂಗ್ ಚೆನ್ನಾಗಿದೆ. ಪ್ರಾಡಕ್ಟ್ ವೆಯ್ಟ್ ಕೂಡ ಇದೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಥಮ್ಸ್ ಅಪ್. ಇದು ಬೇಕಿಂಗ್ ಪೇಪರ್, ಕೇಕ್ಸ್ ಮಾಡೋಕ್ಕೆ ಆರ್ ಏರ್ ಫ್ರೈಯರಲ್ಲಿ ಯೂಸ್ ಮಾಡೋಕ್ಕೆ. ಬಟರ್ ಪೇಪರ್ನ ಕಟ್ ಮಾಡಿಕೊಂಡು ಆ ಸೈಜಿಗೆ ತುಂಬ ಕಷ್ಟ ಆಗ್ತಿರುತ್ತೆ. ದೀಸ್ ಆರ್ ರೆಡಿಮೇಡ್ ಬೇಕಿಂಗ್ ಪೇಪರ್ಸ್. ಸೊ ಆಲ್ರೆಡಿ ಶೇಪಲ್ಲಿ ಬಂದಿರುತ್ತೆ. ಡೈರೆಕ್ಟ್ ಏರ್ ಫ್ರೈಯರ್ ಒಳಗೆ ಇಟ್ಟು ಅದ್ರ ಮೇಲೆ ಏನು ಬೇಕಾದರೂ ನಾವು ಬೇಕ್ ಮಾಡ್ಕೊಬೋದು. ಈ ಥರ ಬೇಕಿಂಗ್ ಪೇಪರ್ಸ್ ಬರುತ್ತೆ ರೆಡಿಮೇಡ್. ಏರ್ ಫ್ರೈಯರ್ ಸೈಜ್ಗೆ ಆರಾಮಾಗಿ ಆಗುತ್ತೆ. ಇದು ವಾಟರ್ ಪ್ರೂಫ್ ಕೂಡ. 100 ಪೀಸ್ ಬರುತ್ತೆ. ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಜಸ್ಟ್ ಇದನ್ನು ಇಟ್ಬಿಟ್ಟು ನಮ್ಮ ರೆಸಿಪೀಸ್ ಏನಿರುತ್ತೋ ಅದನ್ನು ಇಟ್ಟು ಬೇಕ್ ಮಾಡ್ಕೊಳ್ಳೋದಷ್ಟೇ. ಇದ್ರ ಮೇಲೆ ಕೇಕ್ ಕೂಡ ಆರಾಮಾಗಿ ಮಾಡ್ಬೋದು. ಓವನ್ ಆರ್ ಏರ್ ಫ್ರೈಯರ್, OTG ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಮೀಶೋ ಹಾಲ್. ಸೊ ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಐ ಹೋಪ್ ನಾನು ತೋರಿಸಿರೋ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ಸ್ ಥ್ರೂ ಹೋಗಿ ನೀವು ಆರಾಮಾಗಿ ಬೈ ಮಾಡ್ಬೋದು. ಕ್ವಾಲಿಟಿ, ಕ್ವಾಂಟಿಟಿ ಯಾವುದಕ್ಕೂ ಮೋಸ ಮಾಡಲ್ಲ. ಸೊ ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗೇ ಬಂದಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಹಾಲಲ್ಲಿ ಸಿಗ್ತೀನಿ. Until then, take care. Bye bye.